ಅಮೃತ್ ನೋನಿ ಪ್ರೆಸೆಂಟ್ಸ್ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನುವಂತಹ ಮಾತಿದೆ. ಆದರೆ ರಾಯಚೂರಲ್ಲಿ ಹೆಣ್ಣು ಕೊಟ್ಟಂತಹ ಮಾವನೊಬ್ಬ ಅಳಿಯನಿಗೆ 12 ಇಂಟು 3 ಅಂದರೆ 36 ಷರತ್ತುಗಳನ್ನು ಹಾಕ್ಬಿಟ್ಟಿದ್ದಾನೆ. ಈ ಎಲ್ಲ ಷರತ್ತು ಒಪ್ಪಿದರೆ ಮಾತ್ರ ಮಗಳನ್ನ ಅಳಿಯನ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ತಾಕೀತು ಮಾಡಿದ್ದಕ್ಕೆ ಅಳಿಯ ಫುಲ್ ಕಂಗಾಲಾಗೋಗ್ಬಿಟ್ಟಿದ್ದಾನೆ. ಇವರ ಹೆಸರು ಬ್ರಹ್ಮಾನಂದ ಅಂತ. ಆದರೆ ಈ ವ್ಯಕ್ತಿಗೆ ಸಂಸಾರದ ಆನಂದವೇ ಇಲ್ಲ. ಯಾಕಂದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಬ್ರಹ್ಮಾನಂದ ಅವರು 2021ರಲ್ಲಿ ಮದುವೆಯಾದರು. ಆದರೆ ಮದುವೆಯಾಗಿ ಹೆಂಡತಿ ಜೊತೆಗೆ ಸಂಸಾರ ಸಾಗರದಲ್ಲಿ ಮಿಂದೇಳು ಕೂಡ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದರೆ ಹೆಣ್ಣು ಕೊಟ್ಟಂಥ ಮಾವ. ಪ್ರತಿ ತಿಂಗಳ ಆದಾಯ ಸಂಪಾದನೆಯ ಲೆಕ್ಕಪತ್ರವನ್ನು ನನಗೆ ತಿಳಿಸಬೇಕು. ನನ್ನ ಮಗಳ ಭವಿಷ್ಯಕ್ಕೆ ನಾನು ಕೇಳ್ತಾ ಇದ್ದೀನಿ ಈ ದಾಖಲೆಯನ್ನು. ನಿನ್ನ ಸಂಸಾರದಲ್ಲಿ ನಿನ್ನ ಅಕ್ಕ ತಂಗಿಯರು ಮಧ್ಯಸ್ಥಿಕೆಯನ್ನು ವಹಿಸಬಾರ್ದು. ಅವರು ಹೇಳಿದಂತೆ ನೀನು ನಡ್ಕೊಳ್ಬಾರ್ದು. ನನ್ನ ಮಗಳು ಸ್ವತಂತ್ರವಾಗಿ ಬಾಳೋದಕ್ಕೆ ಬಿಡಬೇಕು. ಮದುವೆಗೂ ಮುಂಚೆ ನೀನು ದಿನಕ್ಕೆ 5,000ದಿಂದ 8,000 ರೂಪಾಯಿ ದುಡಿತೀನಿ ಅಂತ ಹೇಳಿದ್ದೆ. ಒಟ್ಟು ತಿಂಗಳಿಗೆ 1.5 ಲಕ್ಷ ಆಗುತ್ತೆ. ಹೀಗಾಗಿ ಪ್ರತಿ ತಿಂಗಳು ನಿನ್ನ ಹೆಂಡತಿಯ ಅಕೌಂಟ್ಗೆ 50,000 ರೂಪಾಯಿ ಹಣವನ್ನು ಜಮಾ ಮಾಡಬೇಕು. ಯಾವಾಗಲೂ ನಾನೇ ಅಂತ ಹೇಳ್ತಾನೆ ಇರ್ತೀಯ. ಏಕವಚನದಲ್ಲೇ ಮಾತಾಡ್ತಾ ಇರ್ತೀಯ. ಎಲ್ಲರ ಜೊತೆಗೂ ಕೂಡ ಏಕವಚನದಿಂದಲೇ ಮಾತಾಡ್ತಾ ಇರ್ತೀಯ. ಮಗಳು ಗರ್ಭವತಿ ಇದ್ರೂ ಕೂಡ 8 ತಿಂಗಳು ಆದರೂ ಕೂಡ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ ಇದ್ರಿ ಅಂತ ಈ 36 ಕಂಡೀಷನ್ಗಳನ್ನು ಅನುಸರಿಸಿದ್ರೆ ಮಾತ್ರ ಮಗಳನ್ನು ಕಳಿಸ್ತೀನಿ ಅಂದಿರುವಂತಹ ಮಾವನ ಕಿರುಕುಳಕ್ಕೆ ಅಳಿಯ ಕಂಗಾಲ ಹೋಗ್ಬಿಟ್ಟಿದ್ದಾನೆ.